ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆದ ಮನೋಹರ್ ಬೆಟ್ಟಜಿಯವರಿಗೆವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಗರ್ಭಿಣಿ ಮಹಿಳಾ ಉದ್ಯೋಗಿಗಳಿಗೆ ಕಾನೂನಿನಡಿನಲ್ಲಿ ಹೆರಿಗೆ ರಜೆ ಪಡೆಯಲು ಅವಕಾಶ ಇದೆ. ಹೌದು ಸರ್. ಯಾವ ಪ್ರಮಾಣದಲ್ಲಿ ರಜೆ ಇರುತ್ತೆ ಅಂತ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಬೇಕು. ಹೇಗೆ ಈ ರಜೆಯನ್ನು ಪಡಿಬೇಕು ಸರ್? ಎಷ್ಟು ರಜೆಗಳಿರ್ತವೆ ಸರ್? ಇದು ಸರ್ಕಾರಿ ಎಂಪ್ಲಾಯೀಸ್ ಏನು ಕರಿತೀವಿ, ಇವರಿಗಾಗಿ ಮಾತೃತ್ವ ಯೋಜನೆ, ಈ ಯೋಜನೆ ಅಡಿ ಪ್ರತಿ 2 ಡೆಲಿವರಿಗೆ 26 ವಾರಗಳ ರಜೆ ಪಡೆಯುವ ಒಂದು ಸೌಲಭ್ಯ ಸರ್ಕಾರ ಮಹಿಳೆಯರಿಗೆ ಮಾತೃತ್ವ ಯೋಜನೆ ಅಡಿಯಲ್ಲಿ ಒದಗಿಸಿಕೊಟ್ಟಿದೆ. 2 ಡೆಲಿವರಿ ಆದ ನಂತರ 3ನೇ ಡೆಲಿವರಿಗೆ 12 ವಾರಗಳ ವೇತನ ಸಹಿತ ರಜೆಯನ್ನು ಒದಗಿಸುತ್ತದೆ. ಸಿಗುತ್ತೆ ಅಲ್ವಾ? ವೇತನ ಸಹಿತ ಒಂದು ರಜೆ ಸಿಗುತ್ತೆ ಅನ್ನಂಗಾಯ್ತು. ಅಂದರೆ ಮೊದಲ ಬಾರಿಗೆ ತಾಯಿ ಆಗ್ತಿದ್ರೆ ಮಗು ಹುಟ್ಟುವ ಮುಂಚೆ ಮತ್ತು ನಂತರ ಸರ್ ಒಟ್ಟು ಒಂದು 26 ವಾರ ತನಕ ರಜೆಯನ್ನು ಪಡಿಬಹುದು. ಒಂದು ವೇತನ ಸಹಿತ. ಇನ್ನೊಮ್ಮೆ ಗರ್ಭಿಣಿ ಆದರೂ ಕೂಡ ಆ ಒಂದು ಸೌಲಭ್ಯ ಇದೆ. ವೇತನ ಸಹಿತ 26 ತಿಂಗಳ ರಜೆ, 26 ವಾರಗಳ ರಜೆ ಪಡಿಬಹುದು ಸರ್. ಅಕಸ್ಮಾತ್ 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅದೇ ಪ್ರತಿ 2 ಆದ ನಂತರ ಪ್ರತಿ ಡೆಲಿವರಿಗೆ 12 ವಾರಗಳ ವೇತನ ಸಹಿತ ರಜೆ ಪಡೆಯುವ ಸೌಲಭ್ಯ ಒದಗಿಸಲಾಗಿದೆ. ಹೌದಾ? ಹಂಗಾದ್ರೆ ಅಲ್ಲಿನೂ 26 ವಾರ ತನಕ ಅಲ್ಲಿ ಸಿಗುತ್ತೆ, ಇಲ್ಲಿ 12 ವಾರ ತನಕ ಸಿಗುತ್ತೆ. ಅಂದರೆ ಪರವಾಗಿಲ್ಲ ಅಂತ ಅನ್ಬೋದು. ನಂತರ ಇನ್ನೂ ಹೆಚ್ಚಿಗೆ ರಜೆ ಬೇಕಾದರೆ ಅವರವರ ರಜೆಗಳನ್ನು ಅವರು ಬಳಸ್ತಾ ಮುಂದುವರಿಬೋದು. ಈಗ ತಾಯಂದಿರು ಗರ್ಭಿಣಿ ಅವ್ರು ಇರ್ತಾರೆ, ಸಹಜವಾಗಿ ಆಗತ್ತೆ, ಮಕ್ಕಳು ಅವ್ರವ್ರ ಮಕ್ಕಳು ಇರ್ತಾರೆ. ಕೆಲವು ಸಲ ಮಕ್ಕಳಾಗಿರಂಗಿಲ್ಲ, ದತ್ತಕ್ಕೆ ಪಡಿತಾರೆ ನೋಡಿ. ಹೌದು ಸರ್. ಅವರಿಗೆ ಅದೇ ಸರ್, ಇದು ಮಾತೃತ್ವ ಯೋಜನೆ ಆಗಿರುವುದರಿಂದ ತಾಯಿ, ಒಂದು ಹೆಣ್ಮಗಳು ಮಹಿಳೆ ಯಾವಾಗ ಒಂದು ಮಗುವನ್ನು ದತ್ತು ಪಡೆದುಕೊಳ್ತಾಳ ಅವಾಗ ತಾಯಿ ಅನಿಸ್ಕೊಳ್ತಾಳೆ ಸರ್. ಯಾವಾಗ ತಾಯಿ ಅನಿಸ್ಕೊಳ್ತಾಳ ಅವಾಗ ಮಾತೃತ್ವ ಯೋಜನೆ ಅನ್ವಯವಾಗ್ತದೆ ಸರ್. ಆಗತ್ತೆ. ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು, ಭೇದ ಭಾವ ಇಲ್ಲ ಸರ್. ಸರ್ಕಾರ ಅದಕ್ಕಾಗಿ 12 ವಾರಗಳ ವೇತನ ಸಹಿತ ರಜೆಯನ್ನು ಈ ಮಾತೃತ್ವ ಯೋಜನೆಯಲ್ಲಿ ದತ್ತು ಪಡೆದುಕೊಂಡಿರುವ ತಾಯಿಯನ್ನು ಸೌಲಭ್ಯ ಒದಗಿಸ್ತದೆ ಸರ್. ಅಂದರೆ ಆ ಮಗುವನ್ನು ಯಾವ ಡೇಟಿಂದ ನಾವು ಪಡ್ಕೊಂಡಿರ್ತೀವೋ ಆ ಡೇಟಿಂದನೇ ಬಹುಶಃ ಲೆಕ್ಕಾಚಾರ ಮಾಡ್ತಾರೆ ಅನಿಸುತ್ತಲ್ಲ. ಅಂದರೆ ಇದರ ಒಟ್ಟು ಉದ್ದೇಶ ಏನಂತಂದರೆ ತಾಯಂದಿರು ಮಕ್ಕಳ ಲಾಲನೆ ಪಾಲನೆ ಪೋಷಣೆಯಲ್ಲಿ ತಮ್ಮ ಒಂದು ಸಮಯವನ್ನು ಇಟ್ಟಿರಬೇಕು. ಮಗು ಕೂಡ ತಾಯಿ ಪ್ರೀತಿಯಿಂದ ವಂಚಿತ ಆಗಬಾರ್ದು ಅಲ್ವಾ? ಈಗ ಸರ್ ಖಾಸಗಿ ಕ್ಷೇತ್ರದಲ್ಲಿ ಕೂಡ ಅಲ್ಲಿನೂ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಹೇಗೆ ಸರ್? ಈ ಖಾಸಗಿ ಸಂಸ್ಥೆ ಅಂತಂದ್ರೆ ಈ ಪ್ರೈವೇಟ್ ಲಿಮಿಟೆಡ್, ಅದು ಕಾರ್ಪೊರೇಟ್ ಸೆಂಟರ್ಗಳು ಏನಿವೆ ಸರ್, ಅಲ್ಲೂ ಸಹಿತ ಅನ್ವಯ ಆಗ್ತದೆ ಸರ್. ಅದೇ ಅಂದರೆ ಒಟ್ಟಾರೆ ಒಂದು ವ್ಯವಸ್ಥಿತವಾದಂತಹ ಒಂದು ಸರ್ಕಾರಿ ಆಗಲಿ ಅಥವಾ ಅರೆ ಸರ್ಕಾರಿ ಇರಲಿ, ನಿಯಮಾನುಸಾರ ಏನು ಕೆಲಸ ಮಾಡ್ತಿರ್ತಾರೆ ಅದು ಅನ್ವಯ ಆಗ್ತದೆ ಸರ್. ಎಲ್ಲರಿಗೂ ಅನ್ವಯ ಸರ್ ಆಗತ್ತಲ್ಲ. ಸೊ ಆ ಸಂದರ್ಭಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗ ಕೆಲವು ಸಲ ಸರ್ 3ನೇ 4ನೇ ಹೆರಿಗೆ ಹಿಂಗೆ ಆಗ್ಬೋದಲ್ಲ? ಹೌದು ಸರ್. ಅವಕ್ಕೆ ಸರ್ 3ನೇ 4ನೇ ಅದೇ ಅದಕ್ಕೂ ಕೂಡ 12 ವಾರ ಅದೇ ಸರ್. ಎಲ್ಲರಿಗೂ ಒಂದೇ ನಿಯಮ, ಎಲ್ಲ ಹೆರಿಗೆಗಳಿಗೂ ಒಂದೇ ನಿಯಮ ಎಲ್ಲ ಮಕ್ಕಳಿಗೆ ತೊಂದರೆ ಏನಿಲ್ಲ. ಲಾಲನೆ ಪಾಲನೆ ಪೋಷಣೆ ಅವಶ್ಯಕತೆ ಇದ್ದಿರ್ತದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ನಿರ್ಬಂಧನೆಗಳಿಲ್ಲ. 2 ಮಕ್ಕಳು ಬೇಕು, 3 ಮಂದಿಗೆ ಮಕ್ಕಳಿಗಿಂತ ಹೆಚ್ಚಿಗೆ ಹೇರಬಾರ್ದು ಅಂತ ಯಾವುದೇ ನಿಯಮಗಳು ಇಲ್ಲ. ಈಗ 2ಕ್ಕಿಂತ ಹೆಚ್ಚು ಮಕ್ಕಳು ಏನು ಹೇರ್ತಾರ ಅವ್ರಿಗೆ ಸೌಲಭ್ಯಗಳು ಸಿಗಲ್ಲ ಅಂತೇಳಿ ಕಸಿಂದ ಒಂದು ಸರ್ಕಾರಿ ಕಚೇರಿಯಲ್ಲಿ ಒಂದು ಸರ್ಕ್ಯುಲರ್ ಇದೆ ಸರ್. ಅದರ ಮಾತೃತ್ವ ಯೋಜನೆ ಏನದ, ಇದು 2ನೇ ಡೆಲಿವರಿ ಆದ ನಂತರ 3ನೇ ಡೆಲಿವರಿ, 4ನೇ ಡೆಲಿವರಿ, 5ನೇ ಡೆಲಿವರಿಗೆ ಎಲ್ಲನೂ ಬರುತ್ತೆ. ಈ ಸೌಲಭ್ಯ ಯಾವುದೇ ನಿರ್ಬಂಧಗಳು ಇದರಲ್ಲಿ ಇಲ್ಲ ಅಂತಂದಂಗೆ ಸಿಗುತ್ತಾವ ಅಲ್ವಾ? ಇಂಥ ಒಂದು ಮಾತೃತ್ವ ಯೋಜನೆಯಡಿನಲ್ಲಿ ಈ ರೀತಿಯಾದಂಥ ಹೆರಿಗೆ ರಜೆಯ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.